ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಪ್ರವೀಣ್. ಪೆಟ್ರೋಲ್ ಹಾಕ್ಸಿದೀನ ಇಲ್ವಾ ಅಂತಾನೆ ಗೊತ್ತಿರಲಿಲ್ಲ. ಸೊ ಖಾಲಿ ಆಗೋಗಿತ್ತು. ಈಗ ಫಿಲ್ ಮಾಡಿಸ್ಕೊಡೋಣ ಬನ್ನಿ. ಇವ್ನ್ಯಾರು? ಹ್ಞೂ 700. ನಾನಿವಾಗ ಸಾತ್ನೂರಲ್ಲಿ ಇದ್ದೀನಿ. ಎಲ್ಲಿಗೆ ಪ್ಲಾನ್ ಅಂತ ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು. ಆಕ್ಸಿಡೆಂಟ್ ಯಾಕೆ ಆಗುತ್ತೆ, ಬೈಕರ್ಸ್ಗಳು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ಟುಡೇ ಸಂಡೇ. ಈಗ ಪಯಣ ಅಂದ್ರೆ ತಲಕಾಡ್ಗೆ ಹೋಗ್ಬೇಕು. ನಾನು ಲಾಸ್ಟ್ 1 year ಮೇಲೆ ಆಗೋಯ್ತು. 1 year ಮೇಲೇನು, ಇನ್ನೂ ಜಾಸ್ತಿನೇ ಆಗೋಯ್ತು. ತಲಕಾಡ್ಗೆ ನಾನು ನನ್ನ ಫ್ರೆಂಡ್ ಹೋಗಿದ್ದು 2 years ಮೇಲೆ ಆಯ್ತು. ಆಲ್ಮೋಸ್ಟ್ 2 years ಅಲ್ಲ, 3 years ಆಯ್ತು ಅನ್ಕೋತೀನಿ ನನ್ನ ಪ್ರಕಾರ. ನಾನು ಬಂದಿದ್ದು ಪ್ಯಾಷನ್ ಪ್ರೋಲ್ ಏನೋ ಬಂದಿದೆ ಅನ್ಸುತ್ತೆ. ನನ್ನ ಹತ್ರ ಅವಾಗ ಈ ಗಾಡಿ ಇರಲಿಲ್ಲ. ಈ ಗಾಡಿ ತಗೊಂಡೆ ನಾನು 2 years ಮೇಲೆ ಆಯ್ತಲ್ಲ. ಈಗ ಹೋಗ್ಬೇಕು ಅಂತ ಅನ್ಸುತ್ತೋ, ಐಡಿಯಾ ಬಂತು. ಸುಮ್ಮನೆ ಹೆಂಗಿದ್ರು ರಜಾ ಆಯ್ತಲ್ಲ, ಎಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಇದೊಂದು ಸೀರೀಸ್ ಮಾಡ್ಬಿಡೋಣ. ಅದು ಅಲ್ಲದೆ ನೀರು ಬೇರೆ ಜಾಸ್ತಿ ಇದೆಯಾ ಬಿಟ್ಟಿರ್ತಾರಲ್ಲ. ಸೊ ಹಾಗೆ ಲಾಸ್ಟ್ ಟೈಮ್ ಬಂದಾಗ ನಾವು ಅಲ್ಲಿ ಬರ್ತಾ ಇದ್ರು, ಆಡಿದ್ದು. ಅವಾಗ ಹೋಗಿದ್ದು, ಅವಾಗ ಬಿಟ್ರೆ ಯಾವಾಗ ಹೋಗಿರ್ಲಿಲ್ಲ. ಸೊ ಇವಾಗ ಹೋಗ್ತಾ ಇದೀವಿ. ಹಾಗೆ ನಮ್ಮ ಕಾಲೇಜ್ ಫ್ರೆಂಡ್ ಇದ್ದಾನೆ KM ದೊಡ್ಡಿಲಿ, ಮಂಡ್ಯ ಹತ್ರ KM ದೊಡ್ಡಿ ಅಂತ ಬರುತ್ತಲ್ಲ, ಅಲ್ಲಿ ನಮ್ಮ ಕಾಲೇಜ್ ಫ್ರೆಂಡ್ ಇದ್ದಾನೆ. ಅವನು ಒಳ್ಳೆ ರೋದ್ನೆ. ಒಂದು ಯಾವಾಗ ಬಂದು ಹಿಂಗೆ ಹೊಡೋಕ್ಕೆಲ್ಲೋ ಬಾರೋ, ಬಂದೋಗೋ ಹಂಗೆ ಹಿಂಗೆ ಅಂತೇಳಿ ಹೇಳೋನು. ಮೆಸೇಜ್ ಹಾಕಿದೀನಿ ಅವ್ನಿಗೆ, ಫೋನ್ ಮಾಡಿದೀನಿ, ಪಿಕ್ ಮಾಡ್ಲಿಲ್ಲ ಅವನು. ಮೆಸೇಜ್ ಹಾಕಿದೀನಿ, ಲೊಕೇಶನ್ ಕಳ್ಸಪ್ಪ, ಹೋಗ್ಬೇಕಾದ್ರೆ ಆನ್ ದ ವೇ ಹಂಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ. ಆಕ್ಚುಲಿ ನಾನು ಸಾಟರ್ಡೆ ನೈಟು ಬೇರೆ ಪ್ಲಾನ್ ಅಲ್ಲಿ ಇದ್ದೆ. ನಾನು ಟೆಂಟ್ ತಂದಿರ್ಲಿಲ್ಲ. ಇಲ್ಲಿ ಏನಪ್ಪಾ ಇದು, ನಾ ಮುತ್ತತ್ತಿಗೆ ಬಂದು ಅಲ್ಲೊಂದು ಪ್ಲಾನ್ ಮಾಡೋಣ ಅನ್ಕೊಂಡಿದ್ದೆ. ಸೊ ಟೆಂಟ್ ನಾನು ಮರ್ತು ಬಂದ್ಬಿಟ್ಟಿದ್ದೆ. ಮುತ್ತತ್ತಿ ಇರ್ಲಿಲ್ಲ ನನಗೆ, ನಾನು ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಗೂರ್ ಮೇಲೆ ಹೋಗ್ಬೇಕಲ್ಲ, ಹೆಂಗಿದ್ರು ಬಂದು ಹೋಗ್ಬಿಡೋಣ, ಅದು ಒಂದು ವಿಸಿಟ್ ಹಾಕ್ಬಿಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೆ. ನನ್ನ ಉದ್ದೇಶ ಏನಪ್ಪಾ ಇದ್ದಿದ್ದು ಅಂದ್ರೆ ಟೆಂಟ್ ತಂದ್ಬಿಡೋಣ ಅಂತ. ಟೆಂಟ್ ಅಂದ್ರೆ ಅಲ್ಲಿ ಅಡುಗೆ ಮಾಡಕ್ಕೆ ಎಲ್ಲ ಪ್ಲಾನ್ ಅಲ್ಲಿ ಇದೀವಿ, ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡ್ ಬರೋಣ ಅಂತ. ಅದೇ ರೀಸನ್, ಅದ್ ಬಿಟ್ರೆ ಇನ್ನೇನಿಲ್ಲ. ಮತ್ತೆ ಆ ಟೆಂಟ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಆನ್ ದ ವೇ ಬರೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಟೆಂಟ್ ತರಕ್ ಆಗ್ಲಿಲ್ಲ. ನಾನು ಇಲ್ಲೇ ಆಲ್ಟ್ ಇದ್ಬಿಟ್ಟು, ಕನಕಪುರದಲ್ಲಿ ಆಲ್ಟ್ ಇಟ್ಬಿಟ್ಟು ಇವಾಗ ಮುತ್ತತ್ತಿ ಹಿಂಗೆ ಹೋಗ್ಬೇಕು. ಮುತ್ತತ್ತಿಗೆ ಇವತ್ತು 3 ಲೊಕೇಶನ್ ಅಷ್ಟೇ, ಜಾಸ್ತಿ ಹಾಕೊಂಡಿಲ್ಲ. ಸುಮ್ಮನೆ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಾನು ದಬ್ಬುಳಿ ಮಾಡ್ಬೇಕಾಯ್ತು. ದಬ್ಬುಳಿಗೆ ಆಗ್ಲಿಲ್ಲ ಹೋಗಕ್ಕೆ. 3:30 ಮೇಲೆ ಆಗೋಯ್ತು. 3:30 ಮೇಲೆ ಹೋದ್ರು ಅಲ್ಲಿ ಇನ್ನೊಂದೇನು ಗೊತ್ತಾ, 2 ಫಾರೆಸ್ಟ್ಗಳಿದೆ. ಒಂದು ದಬ್ಬುಳಿ ದೇವಸ್ಥಾನದೊಂದು ಫಾರೆಸ್ಟ್ ಬರುತ್ತೆ, ಅದನ್ನ ಕ್ರಾಸ್ ಮಾಡಬೇಕು. ಮುಗ್ಗೂರ್ ಫಾರೆಸ್ಟ್ ಕ್ರಾಸ್ ಮಾಡಬೇಕು. ಈ ತರ ಹೈವೇಗಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ನೀವು ಹೆಂಗ್ ಬೇಕಾದ್ರೂ ಯಾವಾಗ ಬಂದ್ರು ನಡೆಯುತ್ತೆ. ಈ ತರ ಮಡ್ ರೋಡು, ವೈಲ್ಡ್ ಎಲಿಫೆಂಟ್ಗಳು ಜಾಸ್ತಿ ಓಡಾಡೋ ನೈಟ್ ಅಲ್ಲೇ ಜಾಸ್ತಿ ಅದು ಆಗೋದು. ಅಂದ್ರೆ ಮುಸ್ಸಂಜೆ ಟೈಮಲ್ಲೇ ಬಂದ್ಬಿಡುತ್ತೆ, ಹೇಳಕ್ಕಾಗಲ್ಲ ಯಾವಾಗ ಬರುತ್ತೆ ಏನು ಅಂತ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಷ್ಟು ವಿಡಿಯೋದಲ್ಲಿ ಅದನ್ನ ಮಾಡಿ ತೋರಿಸ್ತೀನಿ. ಅದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಏನೋ ಅಪ್ಡೇಟ್ ಕೊಟ್ಟಿದ್ದೆ. ಅದು ಒಂದು ಟೈಮಲ್ಲಿ ಕರ್ನಾಟಕದ ಭಾಗ ಆಗಿತ್ತು, ಅಂದ್ರೆ ಕರ್ನಾಟಕ ಸ್ಟೇಟ್ಗೆ ಸೇರಿತ್ತು ಆ ಭಾಗ. ಇವಾಗ ಅದು ತಮಿಳ್ನಾಡಿಗಾಗಿದೆ. ಅದು ಅಲ್ಲಿ ಇವಾಗ ನೀವು ನೋಡಿದ್ರೆ ಏನೇನು ಸಿಗುತ್ತೆ ಅಂದ್ರೆ, ತಮಿಳ್ದು ಸ್ಕೂಲ್ದು ಪ್ಯಾಟ್ರನ್ನು, ತಮಿಳ್ ಮಾತಾಡೋರು ಮಿಕ್ಸ್ ಆಡ್ತಾ ಇದ್ದಾರೆ, ಕನ್ನಡ ಮಾತಾಡೋರು ಆಡ್ತಾ ಇದ್ದಾರೆ. ಆ ಥರ ಇವಾಗ ಆ ಥರ ಆಗ್ಬಿಟ್ಟಿದೆ. ಮತ್ತೆ ಅಲ್ಲಿಗೆ ಬೇಸಿಕ್ ಫೆಸಿಲಿಟಿ ಅಂದರೆ ಬಸ್ಗಳೇ ಇಲ್ಲ ಅಲ್ಲಿ ಮಕ್ಕಳಿಗೆ. ಒಳ್ಳೆ ಎಜುಕೇಷನ್ಗೆ ಒಳ್ಳೆ ಸ್ಕೂಲ್ ಇಲ್ಲ. ಏನೇ ಗೊತ್ತಲ್ಲ, ಗೌರ್ಮೆಂಟ್ ಹಳ್ಳಿ ಕಡೆ ನಮ್ಗೆ ಚೆನ್ನಾಗಿ ಗೊತ್ತು. ಆ ತಲೆ ಬಿಡ ಗೊತ್ತಿಲ್ಲ ಟೀಚರ್ ಮಾಡಿರ್ತಾರೆ, ಏನು ಕಲಿತಾರೆ. ಅದೊಂದು ಸೀರೀಸ್ ಮಾಡಬೇಕು ದಬ್ಬುಳಿದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರು ರೀಚ್ ಮಾಡಿಸ್ತೀನಿ. ಆಕ್ಚುಲಿ ಇವತ್ತು ಟಾಪಿಕ್ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್. ಯಾಕೆ ಬೈಕರ್ಸ್ಗೆ ಆಕ್ಸಿಡೆಂಟ್ ಆಗುತ್ತೆ? ಏನಾದ್ರು ರೀಸನ್ ಇದೆಯಾ? ರೀಸನ್ ನಿಮ್ಗೆ ಏನಾದ್ರು ಇದ್ರೆ, ನಿಮಗೆ ಹೇಳಿರೋದನ್ನ ಬಿಟ್ಟು ಬೇರೆದೇನಾದ್ರು ಇದ್ರೆ ಕಮೆಂಟ್ ಮಾಡಿ. ಇವಾಗ ನಾನು ಹೇಳ್ತೀನಿ, ನಾ ಹೇಳೋದ್ರಿಂದ ಸ್ವಲ್ಪ ನಿಮಗೆ ಐಡಿಯಾ ಬಂದರೆ ಅದನ್ನು ಅಳವಡಿಸ್ಕೊಳ್ಳಿ, ಯೂಸ್ ಆಗ್ಬೋದು. ಫಸ್ಟ್ನೇದಾಗೆ ನಾನು ಹೇಳೋದಂದ್ರೆ, ಇವಾಗ ಒಂದು 100 ಜನ ರೈಡರ್ಸ್ಗಳು ಇರ್ತಾರೆ. ಅಂದರೆ ರೈಡರ್ಸ್ ಅಂದರೆ ಈ ಥರ ದೊಡ್ಡ ಬೈಕ್ ಇಟ್ಟಿರೋರಲ್ಲ, ಸಣ್ಣ ಪುಟ್ಟ ಬೈಕ್ ಇಟ್ಟಿರೋರು ಅವ್ರಿಗೂ ಆಕ್ಸಿಡೆಂಟ್ ಆಗುತ್ತೆ, ದೊಡ್ಡ ಬೈಕ್ ಇಟ್ಟಿರೋರ್ಗೂ ಅವ್ರಿಗೂ ಆಕ್ಸಿಡೆಂಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಅನ್ನೋದು ಎಲ್ಲರಿಗೂ ಕಾಮನು. ಸೊ ಇಲ್ಲಿ ಬೈಕ್ ಮ್ಯಾಟರ್ ಆಗಲ್ಲ, ಏನು ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಯಾಕೆ ಆಗುತ್ತೆ, ಅದು ಮೇನ್ ರೀಸನ್ ಬಂದು ಪರ್ಸನ್ಗೆ ಲ್ಯಾಕ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಮೀನ್ಸ್ ಒಂದು ವೆಹಿಕಲ್ನ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇದೆ, ಥ್ರಾಟಲ್ ಪರ್ಫಾರ್ಮೆನ್ಸ್ ಏನಿದೆ, ಅದು ಫಸ್ಟು ರೈಡರ್ಗೆ ಗೊತ್ತಿರಬೇಕು. ಗಾಡಿ ನಾಲೆಡ್ಜು, ರೈಡಿಂಗ್ ನಾಲೆಡ್ಜ್ ಇರಬೇಕು. ಅರ್ಥ ಆಯ್ತಾ? ಅವೆರಡು ಮೈನ್. ಒಂದು ವೆಹಿಕಲ್ ನಾಲೆಡ್ಜ್ ಪ್ಲಸ್ ನಿನಗೆ ರೈಡಿಂಗ್ ನಾಲೆಡ್ಜು, ಈ 2 ಮೈನ್ ಪಾಯಿಂಟ್ಗಳಾಗುತ್ತೆ. ವೆಹಿಕಲ್ ನಾಲೆಡ್ಜು ಏನಪ್ಪಾ ಅಂದರೆ ಸಿಂಪಲ್ಲು, ನಿನ್ನ ಥ್ರಾಟಲ್ಲು ಸ್ಪೀಡು ಎಷ್ಟಿದೆ, ನಿನ್ನ ಗಾಡಿ ಹೇಗೆ ಕಂಟ್ರೋಲ್ ಮಾಡ್ಬೋದು, ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಎಕ್ಸಾಂಪಲ್, ನಿಮಗೆ ABSಗಳು ನಿಮ್ಮ ವೆಹಿಕಲಲ್ಲಿ ಇದೆಯಾ? ABSಗಳಿದ್ರೆ
ನೋಡಿ, ನೀವು ಯಾವಾಗ ಆಗ್ಲಿ ಓವರ್ ಸ್ಪೀಡ್ ಮಾಡ್ಬೇಕಂದ್ರೆ ನಿಮ್ಗೆ ಸ್ಟ್ರೈಟ್ ಲೈನ್ ಇದ್ದಾಗ ಮಾತ್ರ ನೀವು ಅದನ್ನ, ರೈಟ್ ಲೈನ್ ಮೀನ್ಸ್ ನಿಮ್ಗೆ ಜಾಸ್ತಿ ಕರ್ವ್ಸ್ ಗಳು ಇರಬಾರ್ದು, ಲೆಫ್ಟ್ ರೈಟ್, ಅವಾಗ ಮಾತ್ರ ನೀವು ಸ್ಪೀಡ್ 100 ಕ್ರಾಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅಕಸ್ಮಾತ್ ನಿಮ್ಗೆ ಏನಾರು ಪಾರ್ಟಿಕಲ್ಸ್ ಮೀನ್ಸ್ ಯಾರು ಅಕ್ಕಪಕ್ಕ ಓಡಾಡೋದು ಮಧ್ಯದಲ್ಲಿ, ಇವಾಗ ದೊಡ್ಡ ದೊಡ್ಡ ಗಾಡಿಗಳು ಸಡನ್ ಆಗಿ ಬಂದ್ಬಿಡುತ್ತೆ. ಅವಾಗೆಲ್ಲ ಏನ್ ಮಾಡ್ತೀರಾ ನೀವು, ರೈಟು ಇಲ್ಲ ಒಂದು ಲೆಫ್ಟ್ ಹೇಳ್ಕೊಂಡು ಹಳ್ಳದೊಳಗಡೆನೋ ಇಲ್ಲ ಕೆಳಗೆ ಹೊಲದೊಳಗಡೆನೋ ಇಲ್ಲ ಯಾವನ್ಗಾರು ಗೊತ್ತಿರಾ. ಎಕ್ಸಾಂಪಲ್ ಈ ಲೆಫ್ಟ್ ಸಡನ್ ಆಗಿ ಅವನು ಗೊತ್ತಿರಲ್ಲ, ಅವನು ಗಾಡಿ ಆರ ನೋಡಿದ್ಬಿಟ್ಟು ಬಂದ್ಬಿಡ್ತಾರೆ. ಏನ್ ಮಾಡ್ತೀರಾ ನೀವು, ಫಸ್ಟ್ ಎಲ್ಲ ರೈಡರ್ಸ್ಗಳು ಏನಾಗ್ತಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ. ಸಡನ್ ಆಗಿ ಯಾವ್ದಾದ್ರು ಒಂದು ಪಾರ್ಟಿಕಲ್ಸ್ ಮುಂದೆ ಬಂತು ಅಂದ್ರೆ, ಅಡ್ಡ ಬಂತು ಅಂದ್ರೆ ಪ್ಯಾನಿಕ್ ಆಗ್ಬಿಡ್ತಾರೆ. ಅವ್ರ ಗಾಡಿ ಬ್ರೇಕ್ ಮೇಲೆ ಇರೋ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಬರೀ ಆ ಗಾಡಿ ನೋಡ್ಕೊಂಡೇ ಇದ್ಬಿಡ್ತಾರೆ, ಕಂಟ್ರೋಲ್ ಮಾಡಿರಲ್ಲ. ಬ್ರೇಕ್ ಯಾವ ತರ ಹಿಡಿಬೇಕು ಅನ್ನೋದು ಅವ್ರಿಗೆ ಐಡಿಯಾನು ಇರಲ್ಲ. ನಾನು ಹೇಳ್ತೀನಿ ನೋಡ್ರಿ, ನಿಮ್ ಫಸ್ಟ್ ರೋಡ್ ಅಬ್ಸರ್ವ್ ಮಾಡ್ತಿರಲ್ಲ, ಫಸ್ಟ್ ಪ್ಯಾಟ್ರನ್ ನಿಮ್ಗೆ ರೈಡಿಂಗ್ ಸ್ಕಿಲ್ಸ್ ನ ಬೆಳೆಸ್ಕೊಡ್ರಿ. ರೈಡಿಂಗ್ ಸ್ಕಿಲ್ಸ್ ಬಂದು ನಿಮ್ಗೆ ಈ ತರ ಜಾಸ್ತಿ ಕರ್ವ್ಸ್ ಲೆಫ್ಟ್ ರೈಟ್ ಇದ್ದಾಗ ಮಾಡಕ್ ಹೋಗ್ಬೇಡಿ, ಸ್ಪೀಡ್ ನ ಕಮ್ಮಿ ಮಾಡ್ಕೊಳ್ಳಿ. ಮೈನ್ ಅದೊಂದು. ನಿಮ್ಗೆ ಸ್ಟ್ರೈಟ್ ಇತ್ತು ಅಂದ್ರೆ ಅವಾಗ ಮಾತ್ರ ನೀವು ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ ಮುಂದೆ ಯಾವ್ದೋ ಒಂದು ಗಾಡಿ ಹೋಗ್ತಾ ಇದೆ, ಅದ್ರ ಡಿಸ್ಟೆನ್ಸ್ ಗಾಡಿ ನೋಡ್ಕೊಂಡು ನೀವು ಜಡ್ಜ್ಮೆಂಟ್ ತಗೊಂಡು ಗಾಡಿ ಓಡಿಸೋರು ಕೆಲವರು ಇರ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಗ್ಯಾಪ್ ಇದೆ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಜಡ್ಜ್ ಮಾಡ್ಕೊಂಡು ಗಾಡಿ ನೀವು ಥ್ರಾಟಲ್ ಮಾಡ್ಕೊಬೇಕು. ನೀವು ಗಾಡಿ ನೋಡ್ಕೊಂಡು ಗಾಡಿ ಹೋಗ್ತಾ ಇದೆ ಸ್ಪೀಡ್ ಆಗಿ, ನಾನು ಅದರಿಂದ ಸ್ಪೀಡ್ ಆಗಿ ಹೋಗ್ತೀನಿ ಅಂತ ಮಾಡಿದ್ರೆ ಅವ್ನು ಯಾವ್ದೇ ಚಾನ್ಸಲ್ಲಿ ಬ್ರೇಕ್ ಹೊಡಿಬೋದು. ನಿಮ್ಗೆ ಅವ್ನು ಬ್ರೇಕ್ ಹೊಡಿತಾ ಇರೋದು ನೋಡಿ ಪ್ಯಾನಿಕ್ ಆಗ್ಬಿಟ್ಟು ನೀವು ಬ್ರೇಕ್ ಹಿಡಿಯಲ್ಲ, ಅದನ್ನ ಬರ್ದಿಕೊಡ್ರಿ. ಬ್ರೇಕ್ ನ ಅಟ್ ಎ ಟೈಮ್ ಪ್ರೆಷರ್ ಕೊಟ್ಬಿಡ್ತಾರೆ. ಇಂಜಿನ್ ಥ್ರಾಟಲ್ ಇಂಜಿನ್ ಬ್ರೇಕ್ ಮಾಡಲ್ಲ. ಇಂಜಿನ್ ಬ್ರೇಕ್ ಮೀನ್ಸ್ ಸಿಂಪಲ್ ನೋಡಿ, ಇವಾಗ ನಾನು ಆಕ್ಸಿಲೇಟರ್ ಹಿಂಗೆ ಹಿಡಿದುಕೊಂಡಿದ್ದೀನ, ಇದನ್ನ ರೈಸ್ ಮಾಡಿದ್ರೆ ಸ್ಪೀಡ್ ರೈಸ್ ಆಗುತ್ತೆ. ಇಂಜಿನ್ ಬ್ರೇಕ್ ಇದನ್ನ ಎತ್ಬಿಟ್ರೆ ಸಾಕು, ನೋಡ್ಕೊಳ್ಳಿ ಎಷ್ಟು ಸ್ಲೋ ಆಗುತ್ತೆ ಅಂತ. ಸೊ ಗೊತ್ತಿಲ್ಲದಿರೋರ್ಗೆ ಇದೊಂದು ಐಡಿಯಾ. ಇದು ಫಸ್ಟ್ ಇಂಜಿನ್ ಬ್ರೇಕು. ನಾವು ಅದನ್ನ ಹಿಂಗೆ ಕೈಯಲ್ಲಿ ಸ್ಲೋ ಮಾಡ್ಬಿಟ್ಟು ಹಿಂಗೆ ಎತ್ಬಿಟ್ಟು ನಿಂತ್ಕೊಳ್ಳೋದಲ್ಲ, ಬಿಟ್ಬಿಟ್ಟು ಥ್ರಾಟಲ್ ಹಿಂಗೆ ಇರೋದನ್ನ ಹಿಂಗೆ ಕೊಡ್ತಾರೆ, ಹಿಂಗೆ ಸ್ಟಾಪ್ ಮಾಡ್ಬಿಟ್ಟು ನಿಮ್ದು ಎರಡು ಬ್ರೇಕ್ ಏನಿದೆ, ಫ್ರಂಟ್ ಬ್ರೇಕು ನಾರ್ಮಲ್ ಆಗಿ ಫ್ರಂಟ್ ಬ್ರೇಕ್ಗೆ ABS ಕೊಟ್ಟಿರ್ತಾರೆ. ರೇರ್ ವೀಲ್ಗೆ ABSಗಳು ತುಂಬಾ ಗಾಡಿಗಳಿಗೆ ಕೊಟ್ಟಿರಲ್ಲ. ಎಕ್ಸಾಂಪಲ್ ಕೆಲವೊಂದೊಂದೇ ನಿಮ್ಮ ಹತ್ರ ಯಾರು ಇರಲ್ಲ, ಅದನ್ನ ಈ ಬ್ರೇಕ್ಗೆ ರೇರ್ ಬ್ರೇಕ್ ಏನ್ ಮಾಡಬೇಕು, ನೀವು ಈ ಪಾಯಿಂಟ್ ಇದೆಯಲ್ಲ ಇದನ್ನ ಹಿಡ್ದು ಬಿಡ್ಬೇಕು. ಇದನ್ನ ನೀವು ಫೋಕಸ್ ಮಾಡಬೇಕು. ಇದು ಹಿಡ್ದು ಬಿಡ್ಬೇಡ್ರಿ. ನೀವು ಸ್ಪೀಡ್ ತಕ್ಕನಾಗೆ ಇಂಜಿನ್ ಬ್ರೇಕ್ ಮಾಡ್ಬಿಟ್ಟು ಇದನ್ನ ಅಟ್ ಎ ಟೈಮ್ ಪ್ರೆಸರ್ ಮಾಡಿ ಕೊಡ್ರಿ. ಇದನ್ನ ಏನ್ ಮಾಡಿ ನೀವು ಹಿಡ್ದು ಬಿಡ್ರಿ, ಪ್ರೆಸ್ ಮಾಡಿ ಬಿಡ್ಬೇಕು. ಇದೆಲ್ಲ ನಿಮ್ಗೆ ವಿತಿನ್ ಫ್ರಾಕ್ಷನ್ ಸೆಕೆಂಡ್ಸ್ ಅಲ್ಲಿ ಆಗ್ಬೇಕು. ಅದೇ ಹೇಳ್ತಾ ಇರೋದು, ನೀವು ಏನಾದ್ರು ರೈಡಿಂಗ್ ಮಾಡ್ತೀರಾದ್ರೆ ಈ ಸ್ಕಿಲ್ಸ್ ಮೈನ್ ಇರುತ್ತೆ. ನೀವು ಹಿಡ್ದು ಬಿಟ್ಟಾಗ ಏನಾಗುತ್ತೆ, ನಾನು ಹೇಳ್ತಾ ಇರೋದು ರೇರ್ ವೀಲ್ಗೆ ABS ಇರಲ್ಲ, ನಾನ್ ABS ಇರುತ್ತೆ. ಒಂದು ವೀಲ್ ಫ್ರಂಟ್ ವೀಲ್ ಮಾತ್ರ ABS ಕೊಟ್ಟಿರ್ತಾರೆ ಕೆಲವೊಂದರಲ್ಲಿ. ಎಕ್ಸಾಂಪಲ್ MT-15ಗೆ ಅದೆಲ್ಲ ಮೊದಲು ಒಂದು ಸಿಂಗಲ್ ABS ಇದ್ದಿದ್ದು, ಡಬಲ್ ABS ಇರಲಿಲ್ಲ. ಈ ಡಬಲ್ ABS ಇರೋರಿಗೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ, ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ. ಆಕ್ಸಿಡೆಂಟ್ ಆದಾಗ ಇನ್ ಕೇಸ್ ರೈಡರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಗೆ ಏನಾರು ಫಸ್ಟ್ ಯಾವ್ದಾದ್ರು ಪಾರ್ಟಿಕಲ್ಸ್ ಬಂತು ಅಂದ್ರೆ ನೀವು ಫಸ್ಟ್ ಮೈನ್ ಮಾಡ್ಬೇಕಾಗಿರೋದೆ ಪ್ಯಾನಿಕ್ ಆಗ್ಬಾರ್ದು. ಪ್ಯಾನಿಕ್ ಆಗ್ಬಿಟ್ಟು ಮರ್ತೋಗ್ಬಿಡ್ತಾರೆ. ಏನ್ ಮಾಡ್ತಾ ಇರ್ತಾರೆ, ಜಡ್ಜ್ ಆ ವೆಹಿಕಲ್ ನ ನೋಡ್ತಾ ಇರ್ತಾರೆ, ವೆಹಿಕಲ್ಗೂ ಈ ವೆಹಿಕಲ್ಗೂ ಜಡ್ಜ್ ನೋಡ್ತಾ ಇರ್ತಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ. ಬ್ರೇಕ್ ಮೇಲೆ ಕಂಟ್ರೋಲ್ ಇರಲ್ಲ, ಬ್ರೇಕ್ ಹಿಡಿತಾ ಇದ್ರು ಆಕ್ಸಿಲೇಟರ್ ಕೊಡ್ತಾ ಇರ್ತಾರೆ. ಇದು ಒಂದು ಮೈನ್ ತಪ್ಪಾಗುತ್ತೆ. ಆಕ್ಸಿಲೇಟರ್ ಕೊಡಬಾರ್ದು. ಆಕ್ಸಿಲೇಟರ್ ಕೊಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ರೆ ಅಲ್ಲಿಗೆ ಅರ್ಧ ಸ್ಪೀಡು ನಿಮ್ಗೆ 30% ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ. 20% ಅನ್ಕೊಡ್ರಿ, 20% ಸ್ಪೀಡು ನಿಮ್ಗೆ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಬ್ರೇಕ್ ಏನಿರೋ ಬ್ರೇಕ್ ನಿಮ್ನ ಫ್ರಂಟ್ ವೀಲೇ ಮೇಜರ್ ನಿಮ್ನ ಸೇಫ್ ಮಾಡೋದೇ ಫ್ರಂಟ್ ABS. ನಿಮ್ಗೆ ಸ್ಪೀಡ್ ಕಂಟ್ರೋಲ್ ಮಾಡೋದೇ 70-60% ಕಂಟ್ರೋಲ್ ಮಾಡೋದೇ ನಿಮ್ಗೆ ಫ್ರಂಟ್ ABS. ರೇರ್ ಬಂದು ಏನಿದ್ರು ಅದ್ರ ಎಫರ್ಟ್ ನ ಕಮ್ಮಿ ಮಾಡುತ್ತೆ ಅಷ್ಟೇ. ವೀಲ್ ಬೀಳುತ್ತಲ್ಲ ಎಫಿಷಿಯನ್ಸಿ, ಅದನ್ನ ಕಮ್ಮಿ ಮಾಡುತ್ತೆ ಹೋಗ್ತಾ. ಮೈನ್ ಬಂದು ನಿಮ್ಗೆ ಫ್ರಂಟ್ ಹಿಡ್ದಿಕೊಡ್ರಿ. ಫ್ರಂಟ್ ನ ನೀವು ಹಿಡಿತಾ ಇದೆ ಇಂಜಿನ್ ಬ್ರೇಕ್ ಮಾಡ್ಬಿಟ್ಟು ನಾನ್ ABS, ಇದು ನಾನು ಹೇಳ್ತಾ ಇರೋದು ನಾನ್ ABS. ಯಾರಿಗೆ ಸಿಂಗಲ್ ABS ಇರುತ್ತೆ ಅವ್ರಿಗೆ ಏನ್ ಮಾಡಿ, ಈ ರೇರ್ ಬ್ರೇಕ್ ನ ಹಿಡ್ದು ಬಿಡ್ಬೇಕು. ಸೆಕೆಂಡ್ಸ್ ಅಲ್ಲಿ ಫುಲ್ ಕಂಟ್ರೋಲ್ ಆಗ್ಬಿಡುತ್ತೆ. ಯಾವ್ದೇ ಕಾರಣಕ್ಕೂ ಇನ್ನೊಂದ್ ಏನ್ ಮಾಡ್ತಾರೆ, ಕ್ಲಚ್ ಹಿಡಿತಾರೆ. ನೀವು ಕ್ಲಚ್ ಹಿಡಿಬಾರ್ದು. ಯಾವ್ದೇ ಕಾರಣಕ್ಕೂ ಕ್ಲಚ್ ಹಿಡಿದ್ರೆ ಏನಾಗುತ್ತೆ, ಇಂಜಿನ್ ರನ್ನಲ್ಲಿ ಇರುತ್ತೆ. ರನ್ನಲ್ಲಿ ಇದ್ದಾಗ ನೀವು ಕ್ಲಚ್ ಹಿಡಿದಾಗ ಇಂಜಿನ್ಗೆ ಫ್ರೀ ಆಗ್ಬಿಟ್ಟು ಇನ್ನೂ ಫಾಸ್ಟ್ ಆ ರನ್ನಿಂಗ್ ಇರೋದು ಫಾಸ್ಟ್ ಆಗ್ಬಿಡುತ್ತೆ. ನೀವು ಗೇರ್ ಮೇಲೆ ನೀವು ಎಕ್ಸಾಂಪಲ್ 6th ಗೇರ್ ಇರುತ್ತೆ ಅನ್ಕೊಳ್ಳಿ, ಒಂದೊಂದು ಗೇರ್ ಒಂದೊಂದು ಸ್ಪೀಡ್ ಇಂಜಿನ್ ರನ್ ಆಗ್ತಾ ಇರುತ್ತೆ. ಸೊ ನೀವು ಈ ಗೇರ್ ಹಿಡಿದ್ಬಿಟ್ರೆ ಅದು ಈ ಬ್ರೇಕ್ಗೆ ಏನು ಇಂಜಿನ್ ಸ್ಪೀಡ್ ಇರುತ್ತಲ್ಲ 0 ಆಗ್ಬಿಟ್ಟು ಸ್ಪೀಡು ವೇರಿಯೇಷನ್ ಸ್ಪೀಡಲ್ಲಿ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಸ್ಪೀಡ್ ಗಾಡಿನ ಸ್ಪೀಡ್ ಆಗುತ್ತೆ ಕ್ಲಚ್ ಹಿಡಿದ್ರೆ. ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ಯಾವ್ದಾದ್ರು ಡೌನ್ ಅಲ್ಲಿ ಇಂಜಿನ್ ನೋಟ್ಲ್ ಹಾಕ್ಬಿಟ್ಟು ಇಲ್ಲ ಕ್ಲಚ್ ಹಿಡ್ಕೊಂಡು ಓಡಿಸ್ ನೋಡಿ. ಆಕ್ಚುಲಿ ಅದು ಮಾಡೋ ತಪ್ಪು, ಇಂಜಿನ್ ಕ್ಲಚ್ ಪ್ಲೇಟ್ ಹೋಗುತ್ತೆ. ಆ ತರ ಮಾಡ್ಬೇಡ್ರಿ. ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ಆ ತರ ಮಾಡಿ ನೋಡಿ. ನಾವು ಇಂಜಿನ್ ಫ್ರೀ ಆಗ್ಬಿಡುತ್ತೆ. ನಿಮ್ಗೆ ಇಂಜಿನ್ ಫ್ರೀ ಆದಾಗ ರನ್ ಆಗ ಜಾಸ್ತಿ ಸ್ಪೀಡ್ ತೋರಿಸ್ಬಿಡುತ್ತಲ್ಲ, ಆ ಟೈಮಲ್ಲಿ ನಿಮ್ನ ತಗೊಂಡು ಹೋಗಿ ಟಚ್ ಮಾಡೋ ತರ ಗುದ್ದೋ ತರ ಆಗ್ಬಿಡುತ್ತೆ. ಅದನ್ನ ಮಾಡ್ಬೇಡಿ. ಕ್ಲಚ್ ಹಿಡಿಬೇಡಿ, ಲೈಟ್ ಆಗಿ ಹಿಡಿಬೇಕು.
ರೈಟ್ ಆಗಿ ಹಿಡಿಬೇಕು ಅಂದ್ರೆ ನಿಮ್ ರೈಡಿಂಗ್ ಮಾಡ್ತಾ ಮಾಡ್ತಾ ಇದೆಲ್ಲ ಸ್ಕಿಲ್ಸ್ ಕಲ್ತ್ಕೊಡ್ರಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ, ನಿಮ್ ವೆಹಿಕಲ್ ಪರ್ಫಾರ್ಮೆನ್ಸ್, ವೆಹಿಕಲ್ ಸ್ಕಿಲ್ಸ್ ಗಳನ್ನ ನೀವು ಬೆಳೆಸ್ಕೊಬೇಕು. ಇದನ್ನ ತಗೊಂಡು ನಾನು ಡಾಮಿನೋರಲ್ಲಿ ಓಡಿಸ್ತಾ ಇರೋದನ್ನ KTM ಅಲ್ಲಿ ಓಡ್ಸಕ್ಕಾಗಲ್ಲ, ಅದ್ರ ಪರ್ಫಾರ್ಮೆನ್ಸೇ ಬೇರೆ, ಡಾಮಿನರೇ ಬೇರೆ. ಹಿಮಾಲಯನ್ 450 ಇದೆಯಲ್ಲ ಅದ್ರ ಪರ್ಫಾರ್ಮೆನ್ಸೇ ಬೇರೆ. ಅದಕ್ಕೆ ಒಂದೊಂದೇ ಪ್ಯಾಟರ್ನ್ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ಅದು ನೀವು ಗಾಡಿ ನಾಲೆಡ್ಜ್ ನ ಫಸ್ಟ್ ಗೈನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ಗಾಡಿನೇ ಬೇರೆಯವ್ರ ಹತ್ರ ಬೇಡ. ನೀವು ನಾನು ಇವಾಗ ಯಾವ್ದೇ ಗಾಡಿ ತಗೊಂಡು ಸೆಟ್ ಆಗಕ್ಕೆ ಏನಿಲ್ಲ ಅಂದ್ರು ಎವ್ರಿ ಗಾಡಿ ಯಾವ್ದೇ ಗಾಡಿ ತಗೊಳ್ಳಿ, ನಾನು ಸೆಟ್ ಆಗಕ್ಕೆ 10-20 ನಿಮಿಷ ತಗೊಳ್ತೀನಿ. ಒಂದೊಂದ್ಸಲ ನನಗೆ ಹಾಗೆ ಇಲ್ಲ, ನಾನು ಯಾವ್ದೋ ಮೂಡಲ್ಲಿ ಇದ್ರೆ 30 ಮಿನಿಟ್ಸ್ಗೂ ಹೋಗುತ್ತೆ. ಸೆಟ್ ಆಗ್ಬೇಕು ಫಸ್ಟ್. ನಾನು ಏಕ್ದಮ್ ಯಾವ್ದೋ ಗಾಡಿ ಇಸ್ಕೊಂಡ್ರೆ ಹೊಡೆಯೋದೇ ಇಲ್ಲ, ಸ್ಪೀಡ್ ತಗೊಳ್ಳೋದಿಲ್ಲ. ನನ್ನ ಗಾಡಿ ಸೆಟ್ ಆಗಬೇಕು, ನನ್ನ ಪರ್ಫಾರ್ಮೆನ್ಸ್ ಎಷ್ಟು ಸ್ಪೀಡ್ಗೆ ಇವಾಗ ಯಾವ್ದೋ ಪಾರ್ಟಿಕಲ್ ಬಂತು ಬ್ರೇಕ್ ಹೊಡೆದ್ರೆ ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ ನಿಲ್ಲಕ್ಕೆ, ಅದನ್ನೆಲ್ಲ ನನಗೆ ಗೈನ್ ಆಗ್ತಾ ಇರೋದು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಗಾಡಿ ಸ್ಪೀಡ್ ತಗೊಳ್ಳೋದು ರೈಸ್ ಮಾಡಲ್ಲ ನಾನು. ಯಾಕಂದ್ರೆ ನನ್ನ ಗಾಡಿ ಬಗ್ಗೆ ನನಗೆ ಗೊತ್ತಿದ್ರೆ ನಾನು ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಆ ತರ ನಂದು, ಎಲ್ಲರೂ ಅದೇ ತರ ಇರಲ್ಲ, ಕೆಲವರು ಎಕ್ಸ್ಪರ್ಟ್ ಇರ್ತಾರೆ. ಓಕೆ ಫೈನ್, ನಂದು ಹೇಳ್ತಾ ಇರೋದು, ನಾನು ಆ ತರ ತಗೊಂತೀನಿ. ನೀವು ಈ ತರ ಬೆಳೆಸ್ಕೊಂಡ್ರೆ ಆಕ್ಸಿಡೆಂಟ್ ಆಗೋದು ಕಮ್ಮಿ. ಮತ್ತೆ ರಾಂಗ್ ಜಡ್ಜ್ಮೆಂಟ್ ಮಾಡಬೇಡ್ರಿ. ಸಡನ್ ಆಗಿ ಯಾವ್ದಾದ್ರು ಪಾರ್ಟಿಕಲ್ಸ್ ಬಂತಂದ್ರೆ ಇಂಜಿನ್ ಬ್ರೇಕ್ ಮಾಡಿ 60 to 70 ಕಂಟ್ರೋಲೇಬಲ್ ಸ್ಪೀಡು, ಕಂಟ್ರೋಲ್ ಈಸಿಯಾಗಿ ಮಾಡ್ಬೋದು. ಎಂತವನಾದ್ರೂ ಮಾಡ್ತಾನೆ, ABS ಇರ್ಲಿ ನಾನ್ ABS ಇರ್ಲಿ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳೋದು ಮತ್ತೆ, ನಾನು ಸಿಂಗಲ್ ABS ಅಲ್ಲಿ ಏನ್ ಮಾಡ್ತೀರಾ, ಸಡನ್ ಆಗಿ ಪ್ಯಾನಿಕ್ ಆದಾಗ ಹಿಂದೆ ರೇರ್ಗು ಅದನ್ನ ಪ್ರೆಸ್ ಮಾಡಿಕೊಂಡ್ಬಿಡ್ತೀರಾ. ಪ್ರೆಸ್ ಮಾಡಿ ಬಿಟ್ರೆ ನಿಮ್ಗೆ ಏನಾಗುತ್ತೆ, ಸ್ಕಿಡ್ ಆಗಲ್ಲ. ಹಿಂದೆ ಬಿಲ್ ನೀವು ಎಕ್ಸಾಂಪಲ್ ಯಾವ್ದಾದ್ರು ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ನೀವು ನೋಡ್ಕೊಳ್ಳಿ. ಸಡನ್ ಆಗಿ ಸಿಂಗಲ್ ABS ಇದ್ದಾಗ ಏನ್ ಮಾಡ್ತೀರಾ, ಪ್ರೆಸರ್ ಕೊಟ್ಬಿಡ್ತೀರಲ್ಲ, ಅದು ಸ್ಕಿಡ್ ಆಗ್ಬಿಡುತ್ತೆ. ಲೆಫ್ಟ್ ಎಲ್ಲಿತ್ತೋ ರೈಟ್ ಎಲ್ಲಿತ್ತೋ ಗೊತ್ತಾಗಲ್ಲ ಒಂದೊಂದ್ಸಲ. ನೀವು ಅಕಸ್ಮಾತ್ ಏನಾದ್ರು ಫ್ರಂಟ್ ಸ್ಕಿಡ್ ಹೊಡೆದಾಗ ಬಸ್ ಗೀಸ್ ಪಕ್ಕದಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಕೆಳಗಡೆ ಹೋದ್ರು ಇಲ್ಲ ಆ ಕಡೆ ಎಲ್ಲರೂ ಹೋದ್ರು ನಿಮ್ ಟೈಮ್ ಅದೆಲ್ಲ ಹೇಳಕ್ಕಾಗಲ್ಲ ಯಾವ ಕಡೆ ಇರುತ್ತೆ ಏನು ಅಂತ. ಸೊ ಆ ತರ ಚಾನ್ಸಸ್ ಆಗೋದು ಜಾಸ್ತಿ ಇರುತ್ತೆ. ಸ್ಪೀಡಲ್ಲಿದ್ದ ನೀವು ಏನಾದ್ರು ರೇರ್ನ ಒತ್ತಿಡ್ಕೊಂಡ್ರೆ ಸ್ಕಿಡ್ ಆಗ್ಬಿಟ್ಟು ABS ಕೆಲಸ ಮಾಡಲ್ಲ. ABS ಇಲ್ವಲ್ಲ, ABS ಇದ್ರೆ ನಿಮ್ಗೆ ಆ ತರ ಯಾವ್ದು ಚಾನ್ಸಸ್ಸೇ ಇಲ್ಲ. ABS ಇರೋರಿಗೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಆದಷ್ಟು ನೀವೇನಾದ್ರು ರೈಡಿಂಗ್ ಜಾಸ್ತಿ ಮಾಡ್ತೀರಂದ್ರೆ ABS ಇರೋರಿಗೆ ಅವ್ರಿಗೆ ಗೊತ್ತು, ನಾವೇನು ಸಜೆಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಹಂಗಾಗುತ್ತೆ ಮ್ಯಾಟ್ರ್. ನಂಬರ್ 1 ಪಾಯಿಂಟ್ಸ್ಗಳು ಹೇಳ್ತೀನಿ, ಕೇಳ್ಕೊಳ್ರಿ. ವೆಹಿಕಲ್ ನಾಲೆಡ್ಜ್ ತಗೊಳ್ಳಿ. ನಿಮ್ಮ ಹತ್ರ ಇರೋ ವೆಹಿಕಲ್ ಹೇಗೆ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇದೆ, ನೀವು ಹೇಗೆ ಅದಕ್ಕೆ ಅಡ್ಜಸ್ಟ್ ಆಗಿದ್ದೀರಾ, ಅದು ಮೇಯ್ನು. ರೈಡಿಂಗ್ ನಾಲೆಡ್ಜು ಈ ಎರಡು ತುಂಬ ಮುಖ್ಯ. ಸೊ ಫಸ್ಟ್ ಟೈಮ್ ನನಗೂ ಇದೇ ಥರನೇ ಪ್ಯಾನಿಕ್ ಆಗಿ ಆಕ್ಸಿಡೆಂಟ್ ಆಗಿತ್ತು. ಯಾವಾಗ ಅಂದರೆ ಒಂದು 4 ಇಯರ್ಸ್ ಆರ್ 3 ಇಯರ್ಸ್ ಬ್ಯಾಕ್ ಆಗಿದ್ದಿತ್ತು. ನಾನು ನನ್ನ ತಮ್ಮ ಚಿಕ್ಕಪ್ಪನ ಮಗ ಇದಕ್ಕೆ ಬಂದಿದ್ದು, ಆವಾಗ ಆಗಿದ್ದಿದ್ದು ಸೇಮ್ ಇದೇ ಥರನೇ. ನಾನು ಏನಪ್ಪ ಅದು ಟರ್ನಿಂಗು ಫಾಸ್ಟಾಗಿ ಬಂದೆ, ಟರ್ನ್ ಮಾಡ್ಬಿಡೋಣ ಅಂತ. ಟರ್ನು ಮಾಡ್ಬೋದಾಗಿತ್ತು. ಏನಾಯ್ತು, ಅಲ್ಲಿ ಬ್ರೇಕ್ ಹೊಡೆಯಕ್ಕೆ ಸಡನ್ ಆಗಿ ಯಾರೋ ಒಂದು ಗಾಡಿ ಬಂತು. ನಾನು ಬ್ರೇಕ್ ಹೊಡೆಯೋಕ್ಕೆ ನೋಡಿದೆ, ಸ್ಪಾಟಲ್ಲಿ ಏನಿದೆ ಟರ್ನಿಂಗ್ ಸ್ಪಾಟಲ್ಲೇ ವಾಟ್ ಮೀನ್ಸ್ ಇದಿದೆ ಮರಳು. ಸೊ ಅಲ್ಲಿ ಹೊಡೆದ್ರೆ ಗೊತ್ತಲ್ಲ, ಏನಾರು ಅಕಸ್ಮಾತ್ ಸ್ಲೋಪ್ ಆಗಿದ್ದಿದ್ರೆ ಹೆಲ್ಮೆಟು ಹಾಕಿಲ್ಲ, ಏನೂ ಹಾಕಿಲ್ಲ ನಾನು. ನಾಳೆ ಅಲ್ಲ ಅವಾಗ ನಾನು ಹೆಲ್ಮೆಟ್ ಹಾಕಿರ್ಲಿಲ್ಲ, ಒಳಗಡೆನೆ ಬಂದಿದ್ನಲ್ಲ. ಸೊ ಹೆಲ್ಮೆಟ್ ಎಲ್ಲ ಏನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದು, ಹಂಗೆ ಬಿದ್ದಿದ್ದು. ದಬಾಕೊಂಡಿದ್ದೀರಿ ಏನು ಹೇಳ್ತೀರಾ ಗೊತ್ತು. ಏನಾರು ನಾನು ಅಲ್ಲಿ ಬ್ರೇಕ್ ಹೊಡೆದ್ಬಿಟ್ಟಿದ್ದೀರಿ. ಸ್ಪೀಡ್ ಇತ್ತು ಗುರು, 100 ಮೇಲಿದ್ದೆ. ಯಾಕಂದರೆ ನಾನು ಯಾಕೆ ಸ್ಪೀಡ್ ತೊಗೊಳಕ್ಕೆ ಕಾರಣ ಅಂದರೆ, ನನ್ನ ಬಿಟ್ಬಿಟ್ಟು ಮುಂದೆ ಇರೋರೆಲ್ಲ ಹೋಗ್ಬಿಟ್ಟಿದ್ರು. ನನ್ನ ಫ್ರೆಂಡ್ದು NS ಇತ್ತು, ಡಿಯೋಲ್ ಒಂದು ಗಾಡಿ ಬಂದಿತ್ತು, ಫ್ಯಾಷನ್ ಪ್ರೋ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ಹಿಂದೆ ಇರೋದು, ಅವ್ರನ್ನ ರೀಚ್ ಮಾಡಬೇಕು. ನಮ್ಮ ಫ್ಯಾಷನ್ ಪ್ರೋ ಸಪೋರ್ಟ್ ಕೊಡ್ತಾ ಇಲ್ಲ. ಡಿಯೋ ನಮ್ಗಿಂತ ಜಾಸ್ತಿ ಸ್ಪೀಡಾಗೆ ಹೋಯ್ತೈತೆ. ನಾನು ತಗೊಂಡು 1 ವರ್ಷ ಏನಾಗಿತ್ತು, ನನಗೂ ಅಷ್ಟು ಗ್ರಿಪ್ ಇರಲಿಲ್ಲ. ನನಗೆ ಭಯ ಇತ್ತು. ಟರ್ನಿಂಗೆಲ್ಲ ಒಂದ್ಸಲ ಹಾಯ್ಕೊಂಡಿದ್ದೆ, ಹಂಗೆ ಸ್ಕಿಡ್ ಆಗಿತ್ತು. ಗಾಡಿಗಳ ಸ್ಕಿಡ್ ಆಗುತ್ತೆ, ಹಾಗಾಗಿ ಆ ಭಯದಲ್ಲೇ ನಾನು ಪ್ಯಾನಿಕ್ ಆಗ್ಬಿಟ್ಟು ಭಯದಲ್ಲೇ ನಾನು ಹಿಡಿದಿಲ್ಲ ಬ್ರೇಕು. ಸೊ ಅದು ಹಂಗೆ ಬಿಟ್ಬಿಟ್ಟೆ ಸ್ಲೋ. ಹಿಂಗೆ ಟರ್ನಿಂಗ್ ಇರೋದು ಏನಾಯ್ತು, ಒಬ್ಬೆ ಒಳಗಡೆ ಹೊರಟಾಯ್ತು. ಒಬ್ಬೆ ಒಳಗಡೆ ಈ ರೋಡ್ ಸೈಡಲ್ಲಿ ಇದೆಯಲ್ಲ, ಈ ರೋಡ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದೇ ಥರ ಸೊತ್ತೆಗಳಿತ್ತು. ಆ ಸೊತ್ತೆ ಒಳಗಡೆ ಬಿಟ್ಟಿದ ತಕ್ಷಣ ಸದ್ಯಕ್ಕೆ ಅದು ಯಾವುದು ಗುಂಡಿ ಹಳ್ಳಗಿಲ್ಲ ಆ ಥರ ಏನಿರಲಿಲ್ಲ, ಸ್ಲೋಪ್ ಆಗಿತ್ತು. ಅದ್ರ ಮೇಲೆ ಸೊತ್ತೆ ಬೆಳೆದಿರೋ ಥರ ಇತ್ತು ಅದು. ಅಲ್ಲಿ ಬಿಟ್ಟಿದ ತಕ್ಷಣನೇ ಏನಾಯ್ತು, ವೀಲು ಆ ಸೊತ್ತೆ ಒಳಗಡೆ ತಗೊಳಕೊಂಡು ಕಟಾಗೋಯ್ತು ಸ್ಪೀಡು. ಹೋಗಿ ಹಿಂಗೆ ಮಲಗಿಸ್ದೆ ಅಷ್ಟೇ, ರೈಟ್ ಸೈಡಿಗೆ ಮಲ್ಕೋತು. ಆಮೇಲೆ ಏನೂ ಆಗಿರಲಿಲ್ಲ. ಅದನ್ನ ಎತ್ಬಿಟ್ಟು ಸೊತ್ತೆಯಿಂದ ತೆಗೆದು ಹೊರಗಡೆ ಹಾಕ್ಬಿಟ್ಟು ಅದನ್ನೆಲ್ಲ ಬಿಡಿಸಿ ಸೊತ್ತೆ ಗೀತೆಲ್ಲ ಕಟ್ ಮಾಡಿ ಅಷ್ಟೇ ಬಂದಿದ್ದಾಯಿತು. ಸೊ ಅವತ್ತು ಆಗಿದ್ದು ಆಕ್ಸಿಡೆಂಟು. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೂ ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಆಗುತ್ತೆ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ. ರೀಸನ್ಗಳು ಇಷ್ಟೇ,
ವೆಹಿಕಲ್ ಪರ್ಫಾರ್ಮೆನ್ಸ್ ನಾಲೆಜ್ ಇರಲ್ಲ ಅವ್ರಿಗೆ. ಅವ್ರ ವೆಹಿಕಲ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಮತ್ತು ರಾಂಗ್ ಡಿಸಿಷನ್ ಜಾಸ್ತಿ. ಮೀನ್ಸ್ ಇಲ್ಲ ನಂಗೆ ರೈಡಿಂಗ್ ಮಾಡೋದು ಗೊತ್ತು, ಅವು ಯಾರು ಹೇಳ್ದಂಗೂ ಕೇಳಲ್ಲ, ನಿಮ್ಮ ಮಾಡಿ ಬರ, ನಾವೇನು ಮಾಡೋಕ್ಕಾಗಲ್ಲ, ನೋಡಿ ಕೈ ಸುಟ್ಕೊಬೇಡಿ ಅಂತ ಹೇಳ್ಬೋದು. ಕೆಂಡ ಮುಟ್ಬೇಡಪ್ಪ ಅದು ಸುಡ್ತಾ ಇರುತ್ತೆ ಅಂತ ಹೇಳಿ, ಇಲ್ಲಪ್ಪ ಅದು ನೋಡೋ ಕೆಂಪು ಚೆನ್ನಾಗೈತೆ, ನೀನು ಹೇಳ್ತಾರ ಥರ ಎಲ್ಲ ಏನಿಲ್ಲ, ಇಟ್ಕೋತೀನಿ ಅಂದರೆ ಇಟ್ಕೊಳ್ರಿ, ಏನೂ ಮಾಡೋಕ್ಕಾಗಲ್ಲ, ಕೈ ಸುಟ್ಟ ಮೇಲೆ ಗೊತ್ತಾಗೋದು. ಸೊ ಯಾಕಂದರೆ ನಾವು ಅಷ್ಟೇ ಸುಮ್ಮನೆ ಏನೋ ಒಂದು ಹೇಳ್ತೀವಿ ಅಂದರೆ ವ್ಯೂಸ್ಗೋಸ್ಕರ ಹೇಳಲ್ಲ, ಇದೇ ಥರ ಬಿತ್ತು ಎದ್ದು ಮಾಡಿರ್ತೀವಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ, ನನಗೆ ಗೊತ್ತಿಲ್ಲದ್ರು ಬೇರೆಯವ್ರಿಗೆ ಯಾರಿಗಾರು ಇರ್ಬೋದು, ಹೇಳೋಕ್ಕಾಗಲ್ಲ. ಸಂತೋಷ ಇದ್ರೆ ಹೇಳಿ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ, ನಮಗೂ ತೊಗೊತೀವಿ. ಒಳ್ಳೇದು ಹೇಳಿದ್ರೆ ತೊಗೋಬೇಕು, ಯಾಕೆ ದೊಡ್ಡವ್ರು ಹೇಳಿದ್ರು ಅಷ್ಟೇ, ಚಿಕ್ಕವ್ರು ಹೇಳಿದ್ರು ಅಷ್ಟೇ ತೊಗೊಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಥರ ಇದ್ರೆ ಮಾಡ್ಕೊಂಡು ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಹೋಗ್ತಾ ಇರೋದು ತಲ್ಕಾಡು. ಓಕೆ, ಅಲ್ಲೇ ಸಿಗುವ.